ಆಪ್ಕಿ ಅದಾಲತ್ನಲ್ಲಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾದ ಗೌತಮ್ ಅದಾನಿ ಅವರ ಮೇಲೆ ಒಂದು ಆರೋಪವಿದೆ. ಅವರಿಗೆ ಕೃತಜ್ಞತೆ ಇಲ್ಲವೆಂಬುದು. ಗೌತಮ್ ಅವರೇ, ನಿಮ್ಮ ಹೆಸರೇನಾದ್ರೂ ಬಂದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ? ಹೆಸರೇ ಸಾಕು ಬಿಡಿ, ಗೌತಮ್ ಅದಾನಿ. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಕಳೆದ 8 ವರ್ಷದಿಂದ ನಿಮ್ಮ ಹೆಸರನ್ನ ತುಂಬಾನೇ ಫೇಮಸ್ ಮಾಡಿದ್ದಾರೆ. ಅವರು ಯಾವಾಗಲೂ ನಿಮ್ಮ ಹೆಸರನ್ನ ಹೇಳ್ತಾ ಇರ್ತಾರೆ. ಅವ್ರ ಹೆಸರನ್ನ ನೀವು ಕೇಳಿರ್ತೀರ, ರಾಹುಲ್. ಆದ್ರೆ ಆರೋಪ ಏನು ಅಂತಂದ್ರೆ ನೀವು ಯಾವತ್ತೂ ಅವ್ರಿಗೆ ಧನ್ಯವಾದನೂ ಹೇಳಿಲ್ಲ, ಥ್ಯಾಂಕ್ ಯು ಹೇಳಿಲ್ಲ. ನೋಡಿ ರಜತ್ ಅವರೇ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ದೊಡ್ಡ ನಾಯಕ. ಮತ್ತೆ ನನಗನ್ಸುತ್ತೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಅವ್ರ ಬಗ್ಗೆ ನಾನು ಟೀಕೆ ಮಾಡೋದು ಸರಿ ಕಾಣಿಸೋದಿಲ್ಲ. ಅವರು ತುಂಬ ಗೌರವಾನ್ವಿತ ನಾಯಕರು. ಅವರು ಕೂಡ ಈ ದೇಶದ ಪ್ರಗತಿ ಬಗ್ಗೆ ಯೋಚನೆ ಮಾಡ್ತಾರೆ ಅನಿಸುತ್ತೆ. ಕೆಲವು ವೇಳೆ ತುಂಬ ಪೊಲಿಟಿಷಿಯನ್ಗಳು ಮಾತಾಡುವಾಗ ಇಂಥ ಮಾತುಗಳು ಬರ್ತಾ ಇರುತ್ತವೆ. ನಾನಂತೂ ಇಂಥ ಮಾತುಗಳನ್ನು ಯಾವತ್ತಿಗೂ ನನ್ನ ಮನಸ್ಸಿಗೆ ಹಚ್ಕೊಳ್ಳೋದೇ ಇಲ್ಲ. ನೋಡಿ, ನೀವು ಅವ್ರ ಬಗ್ಗೆ ಮಾತಾಡೋದಿಲ್ಲ, ಅವ್ರು ನಿಮ್ಮ ಬಗ್ಗೆ ಎಷ್ಟೋ ಸಲ ಮಾತಾಡಿದ್ದಾರೆ. ಒಂದೆರಡು ನಿಮಗೆ ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ. ರಾಹುಲ್ ಗಾಂಧಿ ಹೇಳ್ತಾರೆ, ಇದು ತುಂಬ ಹಳೆ ಮಾತೇನಲ್ಲ, ಫೆಬ್ರವರಿ 2022ನಲ್ಲಿ ಹೇಳಿದ್ದು. ಈ ಮೋದಿ ಸರ್ಕಾರ ಏನಿದೆ, ಭಾರತದ ಎಲ್ಲ ಪೋರ್ಟ್, ಎಲ್ಲ ಏರ್ಪೋರ್ಟ್, ಎಲ್ಲ ಗ್ಯಾಸ್, ಎಲ್ಲ ಟ್ರಾನ್ಸ್ಮಿಷನ್, ಎಲ್ಲ ಪವರ್ಸ್, ಎಲ್ಲ ಮೈನಿಂಗ್, ಎಲ್ಲ ಗ್ರೀನ್ ಎನರ್ಜಿ, ಗ್ಯಾಸ್ ಎಲ್ಲವನ್ನೂ ಗೌತಮ್ ಅದಾನಿ ಕೊಟ್ಬಿಟ್ಟಿದ್ದಾರೆ ಅಂತ. ನೋಡಿ ರಜತ್ ಅವರೇ, ನೀವು ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದೀರಲ್ಲ, ಮತ್ತೆ ಇದರಲ್ಲಿ ಯಾವುದೇ ಕೆಲಸ ಆಗಲಿ ನಾವು ಯಾವುದನ್ನು ಬಿಡ್ಡಿಂಗ್ ಇಲ್ಲದೆ ಮಾಡೇ ಇಲ್ಲ. ಯಾವುದೇ ಸ್ಥಳದಲ್ಲಿ ಬಿಡ್ಡಿಂಗನ್ನು ಬಿಟ್ಟು ಮತ್ತೆ ಕಾಂಟ್ರಾಕ್ಟ್ಗಳು ಇಲ್ಲದೆ ನಾವು ಆ ಬಿಸ್ನೆಸ್ ಒಳಗೆ ಹೋಗೋದಕ್ಕಾಗೋದಿಲ್ಲ. ನಮಗೂ ಸಹ ಗೊತ್ತಿದೆ, ನಮ್ಮ ಭಾರತದಲ್ಲಿ ಆ ರೀತಿ ಕೆಲಸ ಮಾಡೋದ್ರಿಂದ ತುಂಬಾ ಕಾಂಟ್ರವರ್ಸಿಗಳಾಗುತ್ತೆ. ಮತ್ತೆ ನಮ್ಮ ಅದಾನಿ ಗ್ರೂಪಿನ ಒಂದು ಫಿಲಾಸಫಿ ಇದೆ, ಯಾವುದೇ ಕೆಲಸ ಆಗಿರಲಿ ನಾವು ಬಿಡ್ಡಿಂಗ್ ಇಲ್ಲದೆ ಟಚ್ ಮಾಡೋದಿಲ್ಲ. ಅದು ಪೋರ್ಟ್ಸೇ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ರೋಡ್ ಇರ್ಬೋದು, ಪವರ್ ಹೌಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಆಗಿರಲಿ ನಾವು ಬಿಡ್ಡಿಂಗ್ ಇಲ್ಲದೆ ಎಂಟ್ರಿ ಆಗೋದೇ ಇಲ್ಲ. ಮತ್ತು ಎಲ್ಲರೂ ಹೇಳೋದು ಏನಂದರೆ, ಇಂಥ ಸಮಯದಲ್ಲಿ ನಾವೇನಾದರೂ ನಂಬರ್ 1 ಆದರೆ ಆಗ ಎಲ್ಲರೂ ಕೇಳ್ತಾರೆ ನಂಬರ್ 1 ಹೇಗಾದ್ರು ಅಂತ. ಕೆಲವರು ಹೇಳ್ತಾರೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ. ಆ ಥರ ಕೆಲವರು ಹೇಳ್ಬೋದಷ್ಟೇ. ಆದರೆ ಇಂಥ ಆರೋಪವನ್ನು ನಮ್ಮ ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಮಾಡೋದಿಲ್ಲ. ಒಂದು ವೇಳೆ ಬಿಡ್ಡಿಂಗಲ್ಲಿ ಏನಾದರೂ ಗಡ್ಬಿಡಿ ಆಗಿದ್ರೆ ಆ ಗಡ್ಬಿಡಿಯಿಂದ ನಮಗೆ ಆ ಆರ್ಡರ್ ಸಿಕ್ಕಿರ್ಬೋದು ಅಂತ ಜನ ಅನ್ಕೊಂತಾರೆ. ಈಗ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಅವ್ರು ಹೇಳೋದೇನೆಂದರೆ, ಈಗ ನೀವು ಇನ್ವೆಸ್ಟ್ ಮಾಡ್ತಿರಲ್ಲ, ಅಂದರೆ ಎಲ್ಲವನ್ನು ಬಿಸ್ನೆಸ್ ಮೇಲೆ ಹಾಕ್ತಿರಲ್ಲ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ಗೂ ಹಾಕ್ತಿರಲ್ಲ, ಇದೆಲ್ಲ ಕೂಡ ಬ್ಯಾಂಕಿಂದ ತಗೊಂಡಿರುವಂತಹ ಲೋನ್ ಅಂತೆ. 2 ಲಕ್ಷ ಕೋಟಿ ರೂಪಾಯಿ ಲೋನ್ ಇದೆಯಂತೆ ಗೌತಮ್ ಅದಾನಿ ಅವ್ರ ಮೇಲೆ. ಅಂದರೆ ಜನರ ಹಣ ಬಳಸ್ಕೊಂಡು ನೀವು ಲಾಭ ಮಾಡ್ಕೋತೀರಂತೆ. ನೋಡಿ ರಜತ್ ಅವರೇ, ನೀವಂತೂ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಇನ್ಫ್ರಾಸ್ಟ್ರಕ್ಚರಿಂದ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ಅಂತಂದರೆ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರಲಿ, ಒಂದು ಬ್ಯಾಂಕಿನ ಡೆಪ್ತಿನ ಮೇಲೆ ನೀವು ಈಕ್ವಿಟಿ ಶೇರನ್ನು ತಗೋಬೇಕಾಗುತ್ತೆ. ನೀವು ಒಂದು 40% ಅಮೌಂಟನ್ನು ಹಾಕಿದ್ರೆ 50ರಿಂದ 60% ಬ್ಯಾಂಕಿಂದ ಸಾಲ ತಗೋಬೇಕಾಗುತ್ತೆ. ಚಾಲೆಂಜ್ ಏನಪ್ಪ ಅಂತಂದರೆ, ನೀವು ಏನು ಸಾಲ ತಗೊಂತೀರೋ ಆ ಸಾಲ ನಿಮ್ಮ ರೇಟಿಂಗ್ ಏನು ಅನ್ನೋದು ತೋರಿಸುತ್ತೆ. ಇವತ್ತು ನಾನು ಈ ಮೀಡಿಯಾ ಮುಖಾಂತರ ಹೇಳ್ತೀನಿ, ನಾವು ಮಾಡೋಂಥ ಸಾಲ ಅದಾನಿ ಗ್ರೂಪು ಭಾರತದಲ್ಲಿ ಒಂದೇ ಗ್ರೂಪು, ಆ ಗ್ರೂಪಿನ ರೇಟಿಂಗನ್ನು ಯಾವುದೇ ಬ್ಯಾಂಕ್ ಆಗಿರಲಿ ಇಲ್ಲ ಪೊಲಿಟಿಷಿಯನ್ಸ್ ಆಗಿರಲಿ ಕೊಡೋದೇ ಇಲ್ಲ. ಅದನ್ನು ಒಂದು ಇಂಡಿಪೆಂಡೆಂಟ್ ರೇಟಿಂಗ್ ಏಜೆನ್ಸಿ ನಮಗೆ ಅದನ್ನು ಕೊಡುತ್ತೆ. ಅವರಂತೂ ಪೂರ್ತಿ ನಮ್ಮ ಫೈನಾನ್ಷಿಯಲ್ ಅನಾಲಿಸಿಸನ್ನು ನೋಡ್ಬಿಟ್ಟೆ ಅದನ್ನು ಕೊಡೋದು. ಮತ್ತು ಅದರ ಆಧಾರದ ಮೇಲೇ ಯಾರಿಗೆ ಎಷ್ಟು ಲೋನ್ ಕೊಡ್ಬೋದು ಅಂತ ಅವರು ಲೋನನ್ನು ಕೊಡ್ತಾರೆ. ಮತ್ತು ಆ ಲೋನು ಭಾರತದ್ದೇ ಆಗಿರ್ಬೋದು, ಇಲ್ಲಿರೋ ಬ್ಯಾಂಕ್ಗಳದ್ದೇ ಆಗಿರ್ಬೋದು, ಮತ್ತು ಎಲ್ಲ ಕಾರ್ಪೊರೇಟ್ದು ಆಗಿರ್ಬೋದು. ಇವತ್ತು ಅದಾನಿ ಗ್ರೂಪ್ದು ಎಲ್ಲ ಕಂಪ್ನಿಗಳು ಇವತ್ತು ಭಾರತದಲ್ಲಿ ಎಷ್ಟೆಲ್ಲ ರೇಟಿಂಗ್ಗಳಿದೆಯೋ ಅದಕ್ಕೆ ಸರಿಸಮಾನವಾಗಿದೆ. ಇದಂತೂ ಪರ್ಫೆಕ್ಟ್ ರೇಟಿಂಗ್ ಆಗಿದೆ. ಮತ್ತು ನಮ್ಮ ಅದಾನಿ ಗ್ರೂಪಿನ ಡಿಸಿಪ್ಲಿನ್
ರೇಟಿಂಗ್ ಹೇಗಪ್ಪ ಇದೆ ಅಂದರೆ ಅದು ನಾನು ಕಂಡಾಗೆ ಒಂದು 25 ವರ್ಷಗಳಲ್ಲಿ ನಾವು ಯಾವತ್ತೂ ಒಂದಿನ ಕೂಡ ಪೇಮೆಂಟನ್ನು ಡಿಲೇ ಮಾಡಿಲ್ಲ, ಇಂಟ್ರೆಸ್ಟನ್ನು ಬ್ಯಾಂಕ್ ಕಟ್ಟೋದನ್ನು ಡಿಲೇ ಮಾಡಿಲ್ಲ. ಹಾಗಾಗಿ ಅದಾನಿ ಗ್ರೂಪ್ಗೆ ಯಾವಾಗೆಲ್ಲ ಹಣ ಬೇಕಾಗುತ್ತೋ ಯಾವುದೇ ಡೆವಲಪ್ಮೆಂಟ್ ಆಗಲಿ ಎಲ್ಲರೂ ದುಡ್ಡು ಕೊಡೋದಕ್ಕೆ ತಯಾರಾಗಿರ್ತಾರೆ. ರಾಹುಲ್ ಗಾಂಧಿ ಅವ್ರು ಹೇಳೋದೇನೆಂದ್ರೆ ನಿಮ್ಗೆ ಏನ್ ಸಿಗ್ತಾ ಇದೆಯೋ ಅದನ್ನೆಲ್ಲ ಮೋದಿ ಅವ್ರು ಕೊಡ್ತಾ ಇದಾರಂತೆ. ನೀವು ಕಂಡಾಗೆ ನಾನು 2013ನೇ ಇಸ್ವಿ ಆದ್ಮೇಲೆ ನಾವು ಆ ಸಮಯದಲ್ಲಿ 80% ಲೋನ್ನ ನಾವು ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ತಗೊಂತಾ ಇದ್ವಿ. ಈಗ ಅದರ ಪರ್ಸೆಂಟೇಜ್ ಬರೀ 35% ಆಗಿದೆ ಅಷ್ಟೇ. ನಾವು ಅದಾದ್ಮೇಲೆ ಪೂರ್ತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ರೇಟಿಂಗ್ ಅಲ್ಲಿ ತಗೊಂತಾ ಇದ್ದೀವಿ. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಭಾರತದಲ್ಲಿ ಇದೀವಿ ಅಂತ ಮಾತ್ರ ಹೇಳ್ಬಿಟ್ರೆ ಅವರು ದುಡ್ಡು ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋದಿಲ್ಲ. ಅವರು ನಮ್ಮ ರೇಟಿಂಗು ಮತ್ತೆ ನಮ್ಮ ಸಾಧನೆಯನ್ನ ನೋಡಿ ನಮಗೆ ದುಡ್ಡು ಕೊಡ್ತಾರೆ. ಮತ್ತೆ ನಾನು ಹೇಳೋದಕ್ಕೆ ಬಯಸ್ತೀನಿ, ನಮ್ಮ ಪ್ರತಿ ಕಂಪ್ನಿಯ ರೇಟಿಂಗು ಮತ್ತೆ ಎಲ್ಲ ಡಿಸ್ಕ್ಲೋಸರ್ಸು ಕೂಡ ಮತ್ತೆ ಡಿಸ್ಕ್ಲೋಸರ್ಸ್ ಪ್ರಕಾರ ನಮ್ಮ ಕಂಪ್ನಿಗೆ ವರ್ಲ್ಡ್ ವೈಡಲ್ಲಿ ಒಂದು ಕಂಪ್ನಿಗೆ ಥರ್ಡ್ ESD ಅವಾರ್ಡ್ ಸಿಕ್ಕಿದೆ. ಮತ್ತೆ ಹೀಗಿರುವಾಗ ಈ ಎಲ್ಲ ಆರೋಪಗಳು ಏನಿದೆ ಅದಕ್ಕೆ ಈ ಪೊಲಿಟಿಕ್ಸ್ ಅವರು ಏನು ಹೇಳಬೇಕೋ ಹೌದು ಅವ್ರ ಮನಸ್ಸಿಗೆ ಬಂದಾಗೆ ಹೇಳ್ತಾ ಇರ್ತಾರಷ್ಟೇ. ಇದು ಲೆಂಡರ್ಸ್ಗೆ ಮತ್ತೆ ಬಾರೋವರ್ಸ್ ಅಂದ್ರೆ ನಾವು ತಗೊಳ್ಳೋರ್ಗೆ ಅಂದ್ರೆ ಇದರಿಂದ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಸಾಕಷ್ಟು ಲೋನು ಸರ್ಕಾರಿ ಬ್ಯಾಂಕ್ಗಳಿಂದ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಹಾಗೆ 40% ಅಷ್ಟು ಲೋನು 2020ರಿಂದ 2022 ನಡುವೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದನ್ನ ನಾನೇ ನಿಮ್ಗೆ ಹೇಳ್ತೀನಿ. ನಮ್ಮ ಈ ಲೋನಿನ ಲಿಮಿಟ್ ಕೊನೆ 10 ವರ್ಷಗಳಲ್ಲಿ 8 ವರ್ಷ ಅಂತ ಹೇಳ್ಬೋದು 11% ಮೇಲ್ ಹೋಗಿದೆ. ಮತ್ತೆ ನಮ್ಮ ಇನ್ಕಮ್ 24%ಗಿಂತ ಮೇಲಿದೆ. ನಮ್ಮ ಈ ಪ್ರಾಫಿಟಬಲ್ ಲಿಮಿಟ್ ಏನಿದೆ ಇದರಿಂದನೇ ನಮ್ಮ ರೇಟಿಂಗ್ ತುಂಬಾ ಚೆನ್ನಾಗಿದೆ. ಅದು ನಮ್ಮ ಬಾರೋಯಿಂಗಿಂತ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಏನಂತ ಹೇಳ್ತಾರೆ ಗೊತ್ತಾ, ಒಂದ್ ವೇಳೆ ಏನಾದರೂ ಅಡಾನಿ ಅವರ ಬಲೂನ್ ಒಡೆದೋಯ್ತು ಅಂದ್ರೆ ಆಗ ಎಷ್ಟೋ ಬ್ಯಾಂಕ್ಗಳು ಬರ್ಬಾದಾಗ್ಬಿಡುತ್ತೆ ಅಂತ. ಇದು ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಅಭಿಪ್ರಾಯ. ಆದ್ರೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅದಾನಿನ ಅಸೆಟ್ ಲೋನ್ಗಿಂತ 3-4 ಪಟ್ಟು ಜಾಸ್ತಿನೇ ಇದೆ. ಹಾಗಾಗಿ ಇಲ್ಲಿ ಯಾರ ಹಣನೂ ರಿಸ್ಕಲ್ಲಂತೂ ಇಲ್ಲ. ಸೊ ಈ ಬಲೂನು ಬೆಳಿತಾನೆ ಇರುತ್ತೆ, ಒಡೆದೋಗಲ್ಲ ಅಂತೀರಾ? ಇಂಡಿಯಾ ಮುಂದುವರಿತಾ ಇರೋವರೆಗೂ ಈ ಬಲೂನ್ ಆಕಾಶದಲ್ಲಿ ಹಾರಾಡ್ತಾನೆ ಇರುತ್ತೆ. ಈಗ ಜನರು ಪ್ರಶ್ನೆ ಕೇಳುವಂಥ ಸಮಯ. ಎಸ್, ನೀವು 3ನೇವರು. ಅದಾನಿ ಅವರೇ, ನೀವೇ ಹೇಳಿದ್ರಿ ನಿಮ್ಗೆ ನಂಬರ್ಸ್ ಬಹಳ ಮುಖ್ಯ ಅಲ್ಲ ಅಂತ. ಆದ್ರೆ ನಮ್ಗೆ ನಿಮ್ ಬಗ್ಗೆ ಬಹಳನೇ ಗೌರವ ಇದೆ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಯಾರಿದಾರಲ್ಲ, ನೀವು ನಮ್ಮ ದೇಶದವರು ಅಂತ ಹೇಳಿದಾಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ರಿಸ್ಕ್ಗಳನ್ನ ತಗೊಂಡಿದ್ದೀರಾ. ನಿಮ್ಗೆ ಯಾವತ್ತೂ ಭಯ ಕಾಡ್ಲಿಲ್ವಾ? ನೀವು ರಿಸ್ಕ್ ತಗೊಳ್ಳುವಾಗ ನಿಮ್ಗೆ ಆ ರಿಸ್ಕ್ ಜಡ್ಜ್ ಮಾಡೋದಕ್ಕೆ ಗೊತ್ತಿರಬೇಕು. ನಾನು ತುಂಬಾ ಕಡೆಗಳಲ್ಲಿ ರಿಸ್ಕ್ ತಗೊಂಡಿದ್ದೀನಿ. ಎಲ್ಲ ಕಡೆನೂ ನಾನು ಗೆದ್ದಿದ್ದೀನಿ ಅಂತ ಹೇಳಕ್ಕಾಗಲ್ಲ. ತುಂಬಾ ಕಡೆ ನಾನು ಫೇಲೂನೂ ಆಗಿದ್ದೀನಿ. ಸೊ ಒಂದ್ ವೇಳೆ ನೀವು ರಿಸ್ಕ್ ತಗೊಂಡ್ರೆ ನಿಮ್ಮಲ್ಲಿ ಒಂದು ಸ್ಕಿಲ್ ಕೂಡ ಇರಬೇಕು. ಅದನ್ನ ಮ್ಯಾನೇಜ್ ಮಾಡೋದು ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾನೆ ಇರಬೇಕು. ಕಷ್ಟಗಳು ಬರ್ತಾನೆ ಇರುತ್ತೆ. ನೀವೀಗ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅದು ಈಸಿಯಾಗಿರೋದಿಲ್ಲ. ಖಂಡಿತವಾಗ್ಲೂ ನೀವು ಅದ್ರಲ್ಲಿ ಗೆಲ್ತೀರಾ ಅಂತ ನಿಮ್ಮಿಂದ ಹೇಳೋದಕ್ಕಾಗೋದಿಲ್ಲ. ಅಡೆತಡೆಗಳು ಬರ್ತಾ ಇರುತ್ತೆ. ಆದ್ರೆ ಅದರಲ್ಲಿ ನಿಮ್ಮ ಇಂಟೆನ್ಷನ್ ಸರಿಯಾಗಿರ್ಬೇಕು. ಮತ್ತೆ ನೀವು ಸೋಲೊಪ್ಪದೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ. ಇದು ನನ್ನ ಅನುಭವ. ನೀವು ಸುಲಭವಾಗಿ ಸೋಲೋದಿಲ್ಲ. ರಾಹುಲ್ ಗಾಂಧಿ ಇನ್ನೊಂದು ಆರೋಪವನ್ನು ಮಾಡ್ತಾರೆ. ನಿಮಗೆ ಮೋದಿ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂದರೆ, ಮೂನ್ಲಾ ಪೋರ್ಟ್ ಏನಿದೆ ಅಂದರೆ ನೀವು ಮೊಟ್ಟ ಮೊದಲ ಬಾರಿಗೆ ಪೋರ್ಟ್ನ ನಿರ್ಮಿಸಿದ್ರಲ್ಲ, 2021 ಸೆಪ್ಟೆಂಬರಲ್ಲಿ 20,000 ಕೋಟಿಗೆ ಬೆಲೆ ಬಾಳೋ ಡ್ರಗ್ ಸಿಕ್ಕಿತ್ತು. 2022 ಮೇನಲ್ಲಿ 5,000 ಕೋಟಿ ಬೆಲೆ ಬಾಳುವಂಥ ಡ್ರಗ್ ಸಿಕ್ಕಿತ್ತು. ಆನಂತರ ಜುಲೈ 2022ರಲ್ಲಿ 375 ಕೋಟಿ ಬೆಲೆ ಬಾಳೋ ಡ್ರಗ್ ಸಿಕ್ಕಿತ್ತು ಅಂತ. ಅವ್ರ ಪ್ರಶ್ನೆ ಏನು ಅಂತಂದ್ರೆ, ಅಡಾನಿನ ಯಾರು ಸೇಫ್ ಮಾಡ್ತಿರೋದು ಅಂತ. ಈಗ ನೀವೊಂದು ಲೆಕ್ಕ ಹೇಳಿದ್ರಲ್ಲ, ಈ ಡ್ರಗ್ಸ್ ಅನ್ನ ಹಿಡಿದ್ರು ಅಂತ. ಈ ವಿಷಯವನ್ನ ನೀವು ಬೇರೆ ಆಂಗಲ್ ಇಂದ ನೋಡಿದ್ರೆ ಚೆನ್ನಾಗಿರುತ್ತೆ. ಇದನ್ನ ಹಿಡಿದಿದ್ದು ಒಳ್ಳೆ ವಿಷಯನೇ. ಅದು ಅಲ್ಲದೆ ಯಾವುದೇ ಒಂದು ಡ್ರಗ್ಸ್ ಇಲ್ಲಿಂದ ಹೋದ್ರೂ ಅದನ್ನ ಇಮಿಡಿಯೇಟ್ ಆಗಿ ಹಿಡಿದು ಬಿಡ್ತಾರೆ. ಹಾಗಂತ ಇದಕ್ಕೆ ಹಿಂದೆ ನಾವು ಡ್ರಗ್ಸ್ ಬಿಸ್ನೆಸ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಇವತ್ತು ನಾನು ನಮ್ಮ ಎಲ್ಲ ಏಜೆನ್ಸಿಗಳನ್ನ ಅಭಿನಂದಿಸ್ತೀನಿ.
ಅವರು ಕಸ್ಟಮ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, DRI ಆಗಿರ್ಬೋದು, ಅವರೆಲ್ಲರೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿ ಈ ಥರ ಡ್ರಗ್ಸ್ ಬಿಸ್ನೆಸ್ ಮಾಡೋರನ್ನ ಈಸಿಯಾಗಿ ಹಿಡಿದ್ಬಿಡ್ತಾರೆ. ಮತ್ತೆ ನಮ್ಮ ಬಗ್ಗೆ ನೋಡೋದಾದ್ರೆ, ನಾವು ಪೋರ್ಟನ್ನು ನಡೆಸ್ತೀವಿ ಅಂದರೆ ನಮ್ಮ ಹತ್ರ ಎಲ್ಲ ಪವರು ಇರೋದಿಲ್ಲ. ಅದೇನಂದ್ರೆ ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ತೀವಿ. ಪೋರ್ಟ್ ನಡೆಸ್ತಾ ಇದ್ದೀವಿ ಅಂದರೆ ನಮ್ಮ ಕೆಲಸ ಏನಾಗಿರುತ್ತೆ, ಕಾರ್ಗೋನ ಹತ್ಸೋದು, ಕಾರ್ಗೋನ ಇಳಿಸೋದು. ನಿಮ್ಮ ಹತ್ರ ಪೊಲೀಸಿಂಗ್ ಪವರ್ ಇರೋದಿಲ್ಲ, ಇನ್ಸ್ಪೆಕ್ಷನ್ ಪವರ್ ಇರೋದಿಲ್ಲ, ಅರೆಸ್ಟಿಂಗ್ ಪವರ್ ಕೂಡ ಇರೋದಿಲ್ಲ. ಅದು ಗೌರ್ಮೆಂಟಿನ ಬೇರೆ ಬೇರೆ ಏಜೆನ್ಸೀಸು ನೋಡ್ಕೊಳ್ಳುತ್ತೆ. ಹಾಗಾಗಿ ಇದೆಲ್ಲ ಜನರ ದಿಕ್ಕನ್ನು ತಪ್ಪಿಸೋದಕ್ಕೆ ಹೇಳೋವಂಥದ್ದು. ಅದು ಅಲ್ಲದೆ ಇಲ್ಲಿ ಏನೆಲ್ಲ ಹಿಡಿದಾಕೊಂಡ್ರು ಅದರ ಎಲ್ಲ ಇನ್ಫಾರ್ಮೇಶನ್ಸು ಕೂಡ ಗೌರ್ಮೆಂಟ್ಗೆ ಪೂರ್ತಿಯಾಗಿ ಸೇರುತ್ತೆ. ಯಾರು ಮಾಡ್ತಿದ್ದಾರೆ, ಯಾರು ಕಳ್ಸಿದ್ರು, ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಎಲ್ಲನೂ ಕಂಡಿಡ್ದಾಯ್ತು. ಆದರೆ ಇಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಮಾಡೋ ಆರೋಪ ಏನು ಅಂತಂದರೆ, ಪದೇ ಪದೇ ಡ್ರಗ್ಸ್ನ ಹಿಡಿದ್ರೂ ಕೂಡ ಈ ಸರ್ಕಾರ ಏನಿದೆ, ಸರ್ಕಾರಿ ಏಜೆನ್ಸೀಸ್ ಏನಿದೆ, ಅಡಾನಿ ಅವ್ರ ಹತ್ರ ಇಲ್ಲ ಸಂಬಂಧಪಟ್ಟವ್ರ ಹತ್ರ ಏನು ಮಾತಾಡಿಲ್ಲ ಅಂತ. ಇಲ್ಲ, ಇದೆಲ್ಲ ನಿಜ ಅಲ್ಲ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ನಡೆದ್ರೂ ಅದು 360 ಡಿಗ್ರಿ ನಡೆದೇ ನಡೆಯುತ್ತೆ. ಮತ್ತೆ ಅದರಲ್ಲಿ ಖಂಡಿತವಾಗ್ಲೂ ವಿಚಾರಣೆ ನಡೆದೇ ನಡೆಯುತ್ತೆ. ಮತ್ತೆ ಅದರಲ್ಲಿ ಗೌರ್ಮೆಂಟ್ ಲೆವೆಲಲ್ಲಿ ಇಂಟರ್ಫಿಯರ್ ಆಗಿ ಬೈಪಾಸ್ ಮಾಡೋದಕ್ಕಾಗೋಲ್ಲ. ಹಾಗಾಗಿ ಯಾರೇ ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ಅದಾನಿ ಗ್ರೂಪ್ಗೆ ಇವರು ಯಾರೇ ಆಗಲಿ ಯಾವುದೇ ಕನ್ಸೆಷನ್ ಅನ್ನ ಕೊಟ್ಟಿಲ್ಲ. ಹೇಗೆ ನಿಮ್ಮ ವೆಲ್ತ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನನಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೋ, ಹಾಗೆ ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ನಿಮಗೆ ಕೇಳೋದಕ್ಕೂ ಅಷ್ಟೇ ಇಂಟ್ರೆಸ್ಟ್ ಇದೆ. 8 ವರ್ಷದಿಂದ ಪ್ರತಿದಿನ 2-3 ಆರೋಪ ಹಾಕ್ತಿದ್ದಾರೆ. ರಜತಣ್ಣ, ನನಗೇನು ಅನ್ನಿಸ್ತಿದೆ ಅಂದರೆ, ರಾಹುಲ್ ಗಾಂಧಿ ಬಗ್ಗೆ ನೀವು ಮಾತಾಡಿ ನಮ್ಮೊಳಗೆ ಜಗಳನ ಮತ್ತೆ ಶುರು ಮಾಡಿಸ್ಬಿಡ್ತೀರಾ ಅನ್ನಿಸ್ತಿದೆ. ನಾಳೆ ಆಮೇಲೆ ಮತ್ತೊಮ್ಮೆ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾನಂತೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಹುಲ್ ಅವರು ಒಳ್ಳೆ ಪೊಲಿಟಿಷಿಯನ್ ಲೀಡರ್. ಪಾಪ ಅವರು ಏನು ಮಾಡ್ತಾರೆ, ಅವರೊಂದು ಪೊಲಿಟಿಕಲ್ ಪಾರ್ಟಿಯನ್ನು ನಡೆಸ್ತಿದ್ದಾರೆ. ಖಂಡಿತವಾಗ್ಲೂ ಐಡಿಯಾಲಜಿಕಲ್ ಜಗಳ ಅಲ್ಲಿದ್ದೇ ಇರುತ್ತೆ. ಹಾಗಾಗಿ ಈ ಥರ ಆರೋಪಗಳನ್ನು ಅವರು ಮಾಡ್ತಾ ಇರ್ತಾರೆ. ನಾನ್ಯಾರು? ನಾನೊಬ್ಬ ಸಾಮಾನ್ಯವಾದ ಬಿಸ್ನೆಸ್ ಮ್ಯಾನ್. ಸೊ ನಾನು ನನ್ನ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಅವರು ಅವ್ರ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದಾರೆ. ನೀವು ಸಾಮಾನ್ಯರಲ್ಲ, ಅವರು ಸಾಮಾನ್ಯರಲ್ಲ. ನೋಡಿ, ಅವರು ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಅವ್ರಿಗೆ ಇದ್ರ ಕಂಡ್ರೂ ತುಂಬ ಪ್ರಾಬ್ಲಮ್ ಇದೆ. ಈ ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ, ಅದರಲ್ಲಿ ಕ್ರಿಕೆಟ್ ಪಿಚ್ ಏನಿದೆ, ಅದರ ಒಂದು ಎಂಡನ್ನು ಅಡಾನಿ ಎಂಡ್ ಅಂತ ಯಾಕಿಟ್ಟಿದ್ದಾರೆ? ಅದು ಏನು ಅಂದರೆ, ಒಂದು ಸ್ಟೇಡಿಯಮನ್ನು ಕಟ್ಟುವಾಗ ಅಲ್ಲಿ ಒಂದು ಆಕ್ಷನ್ಸ್ ನಡೆಯುತ್ತೆ. ಆವಾಗ ಅಲ್ಲಿ ಕನ್ಸ್ಟ್ರಕ್ಟ್ ಆಗುವಾಗ ಸ್ಪಾನ್ಸರ್ಸ್ ಅಂತ ಬಂದಾಗ ಒಂದ್ ಕಡೆ ಅದಾನಿ ಸ್ಟೇಡಿಯಂ, ಇನ್ನೊಂದ್ ಕಡೆ ರಿಲಯನ್ಸ್ ಸ್ಟೇಡಿಯಂ. ಸೊ 2 ಗ್ರೂಪ್ನು ದುಡ್ಡನ್ನು ಕೊಟ್ಟು ರೈಟ್ಸ್ ಅನ್ನು ತಗೊಂಡಿದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನನಗರ್ಥ ಆಗ್ತಿಲ್ಲ. ನೀವು ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ. ಇವತ್ತು ಜನರಲ್ಲಿದ್ದಾರೆ, ಪಬ್ಲಿಕ್ ಮಧ್ಯೆ ನೀವಿದ್ದೀರಾ, ಚಾನ್ಸ್ ಇದೆ. ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ಟೂ 2014 ಎಲೆಕ್ಷನ್ ಆದಮೇಲೆ, ಆ ಎಲೆಕ್ಷನ್ ಪೀರಿಯಡಲ್ಲಿ ಆ ನಂತರ ಕೂಡ ಅವರು ಆಗ ಕಂಟಿನ್ಯೂಸ್ ಆಗಿ ರಾಹುಲ್ ಸಾರು ನನ್ನ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಿದ್ರು. ಆ ಕಾರಣದಿಂದನೇ ಅದಾನಿ ಅಂದ್ರೆ ಯಾರು ಅಂತ ನಿಮ್ಮೆಲ್ಲರಿಗೂ ಪರಿಚಯ ಆಯಿತು. ಹಾಗಾಗಿ ನಾನು ಇಲ್ಲಿ ಆರಾಮಾಗಿ ಕೂತಿದ್ದೀನಿ.